ಸ್ವಲ್ಪ ದಿನ ಏನು ನಾನು ಬಿಲ್ಡ್ ಮಾಡ್ತಾ ಇದ್ದೆ ಅದರಿಂದ ಬ್ರೇಕ್ ತೊಗೊಂಡಿದ್ದೆ. ಏನಕ್ಕೆ ಅಂತಂದರೆ ಒಂದು ಸ್ವಲ್ಪ ಎಕ್ಸ್ಪೆರಿಮೆಂಟ್ಗಳು ಮಾಡಬೇಕಿತ್ತು. ಅದು ಬಾಂಡಿಂಗ್ ಲೈಕ್ ವುಡ್, ಫೈಬರ್ ಗ್ಲಾಸ್ ಮತ್ತು ಫೋಮ್ ಏನಿರುತ್ತದೆಲ್ಲ ಬಾಂಡ್ ಮಾಡಬೇಕಿತ್ತು. ಅದಕ್ಕೆ ಸೂಟಬಲ್ ಆಗುವಂತಹ ಅಡಿಸಿವ್ ಗಮ್ ಏನಿದೆ ಅದು ನನಗೆ ಯಾವುದೂ ಸಿಗ್ತಾ ಇರಲಿಲ್ಲ. ಇವಾಗ ನಿನ್ನೆ ಹೋಗಿ ಇದು ಹೊಸದು ಲ್ಯಾಪ್ ಬಾಕ್ಸ್ ಅಂತ ಯಾವುದೋ ಒಂದು ಕಂಪ್ನಿ ತೊಗೊಂಬಂದಿದ್ದೀನಿ. ಸಿಮ್ಸ್ ಟು ಬಿ ಪ್ರಾಮಿಸಿಂಗ್. ಅದನ್ನು ಮಾಡಿಟ್ಟಿದ್ದೀನಿ. ಇದು ವುಡ್ ಆ್ಯಂಡ್ ಫೋಮ್, ಇದು ಫೈಬರ್ ಗ್ಲಾಸ್ ಆ್ಯಂಡ್ ಫೋಮ್. ನಿನ್ನೆ ನೈಟ್ ಹಾಕಿ ಇಟ್ಟಿದ್ದೆ. ಹೇಗಿದೆ ರಿಸಲ್ಟ್ ಗೊತ್ತಿಲ್ಲ. ಲೆಟ್ಸ್ ಸಿ. ಹೋಪ್ಫುಲಿ ಇಟ್ ವರ್ಕ್ಸ್. ಇನ್ನೊಂದು ಸ್ವಲ್ಪ ಜಾಸ್ತಿ ಗಮ್ ಹಾಕಿ ಟ್ರೈ ಮಾಡಬೇಕು ಒಂದ್ಸರಿ, ನೋಡೋಣ. ವುಡ್ಗಂತೂ ಪರ್ಫೆಕ್ಟ್ ಆಗಿದೆ. ನೋ ವೇ, ಕಟ್ ಮಾಡಿನೇ ತೆಗಿಬೇಕು, ಚಾನ್ಸೇ ಇಲ್ಲ ಬರೋದಕ್ಕೆ. ಈಗ ಫಸ್ಟ್ ಪ್ಯಾನಲ್ ಏನಿತ್ತಲ್ಲ ಸೇಮ್ ಅದೇ ಥರನೇ ಸೆಕೆಂಡ್ ಪ್ಯಾನಲ್ಲೂ ಮಾರ್ಕಿಂಗ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಕಟ್ ಮಾಡೋದಕ್ಕೆ. ಇದೆಲ್ಲ ವೇಸ್ಟ್ ವುಡ್, ಇದು ತುಂಬಾ ವೆಯ್ಟ್ ಜಾಸ್ತಿ ಆಗುತ್ತೆ ಅಂತೆಲ್ಲ ಕಟ್ ಮಾಡ್ತೀನಿ. ಬಟ್ ಈ ಪ್ಯಾನಲ್ಗೂ ಫಸ್ಟ್ ಪ್ಯಾನಲ್ಗೂ ಡಿಫ್ರೆನ್ಸ್ ಏನಪ್ಪ ಅಂದರೆ, ಫಸ್ಟ್ ಪ್ಯಾನಲಲ್ಲಿ ಡೋರ್ ಬರುತ್ತೆ, ಈ ಪ್ಯಾನಲಲ್ಲಿ ಡೋರ್ ಬರೋಲ್ಲ. ಇಲ್ಲಿ ಒಂದು ಚಿಕ್ಕ ವಿಂಡೋ ಟೈಪ್ ಬಿಡ್ತೀನಿ ಅಷ್ಟೇ. ಈಗ ವುಡ್ ಸ್ಯಾಂಡಿಂಗ್ ಆಯಿತು, ಫೋಮ್ನ ಸ್ಯಾಂಡ್ ಮಾಡಬೇಕು. ಏನಕ್ಕೆ ಅಂತಂದರೆ ಬೆಟರ್ ಬಾಂಡಿಂಗ್ಗೋಸ್ಕರ. ನಾನು ಮುಂಚೆ ಸುಮ್ಮನೆ ಹಾಗೆ ಗಮ್ಮಕ್ಕೆ ಅನಿಸಿದ್ದೆ, ಬಟ್ ಸ್ಯಾಂಡಿಂಗ್ ಮಾಡಿ ಅನಿಸಿದ್ರೆ ತುಂಬ ಸ್ಟ್ರಾಂಗ್ ಆಗುತ್ತೆ. ಪ್ಲೈವುಡ್ ಮತ್ತು ಎಕ್ಸ್ಪೇಸ್ ಶೀಟ್ನ ಬಾಂಡ್ ಮಾಡೋದಕ್ಕೆ ನಾನು 2 ಪಾರ್ಟ್ ಎಪಾಕ್ಸಿ ರೆಸಿನ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಎಪಾಕ್ಸಿ ರೆಸಿನ್ನ ಪ್ಲೈವುಡ್ ಮೇಲೆ ಈವನ್ ಆಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ಕೋಬೇಕು. ಅಪಾಕ್ಸಿ ಹಾಕಿರೋ ಪ್ಲೈವುಡ್ ಶೀಟ್ನ ಎಕ್ಸ್ಪೀಎಸ್ ಶೀಟ್ ಮೇಲೆ ಇಟ್ಟು 1 ಡೇ ಫುಲ್ ಅದನ್ನು ಡ್ರೈ ಆಗೋದಕ್ಕೆ ಬಿಡಬೇಕು. ನಿನ್ನೆ ಒಂದು ಪ್ಯಾನಲ್ ಡ್ರೈಯಿಂಗಿಗೆ ಅಂತ ಇಟ್ಟಿದ್ನಲ್ಲ, ಅದು ರೆಡಿ ಆಗಿದೆ. ಈ ಥರ ಇದೆ ಈಗಿನ ಕಂಡೀಷನ್ನು. ಇಲ್ಲೆಲ್ಲ ಮತ್ತು ಇದೇ ಥರದ ಫೋಮ್ ಪ್ಯಾನಲ್ಸ್ ಬರುತ್ತೆ ಈ ಗ್ಯಾಪಲ್ಲೆಲ್ಲ ಫಿಲ್ ಮಾಡೋದಕ್ಕೆ. ಅದ್ರ ಮೇಲೆಗಡೆ ಫೈಬರ್ ಗ್ಲಾಸ್ ಶೀಟ್ ಬರುತ್ತೆ. ಈಗ ಎಕ್ಸ್ಪೀಎಸ್ ಶೀಟ್ನ ಇನ್ನೊಂದು ಸೈಡ್ ಫುಲ್ ಸ್ಯಾಂಡಿಂಗ್ ಮಾಡ್ತಾ ಇದ್ದೀನಿ. ಇದ್ರ ಮೇಲೆಗಡೆ ಇನ್ನೊಂದು ಲೇಯರ್ ಫೈಬರ್ ಗ್ಲಾಸ್ ಶೀಟ್ ಬರುತ್ತೆ. ಆ್ಯಂಡ್ ಆವಾಗಲೇ ತೋರಿಸ್ದಂಗೆ ಮಧ್ಯದಲ್ಲಿ ಗ್ಯಾಪ್ಸ್ ಇತ್ತಲ್ಲ, ಅಲ್ಲೆಲ್ಲ ಎಪಾಕ್ಸಿ ರೆಸಿನ್ನ ಹಾಕ್ಬಿಟ್ಟು ಫೋಮ್ ಶೀಟ್ನ ಫಿಲ್ ಮಾಡ್ತೀನಿ. ಆ್ಯಂಡ್ ಎಲ್ಲೆಲ್ಲಿ ಗ್ಯಾಪ್ಸ್ ಇರುತ್ತೆ ಅಲ್ಲೆಲ್ಲೆಲ್ಲನೂ PU ಫೋಮ್ನ ಫಿಲ್ ಮಾಡ್ತಾ ಇದ್ದೀನಿ. ಫೈಬರ್ ಗ್ಲಾಸ್ ಹಾಕೋದಕ್ಕಿಂತ ಮುಂಚೆ ಈ ಮಾಸ್ಕಿಂಗ್ ಟೇಪ್ನ ಎಡ್ಜಸಲ್ಲೆಲ್ಲ ಹಾಕ್ಕೋಬೇಕು. ಆಗ ಎಕ್ಸ್ಟ್ರಾ ಗಮ್ ಏನಿರುತ್ತೆ ಅದೆಲ್ಲನೂ ವುಡ್ಗೆ ಅಂಟ್ಕೊಳ್ದಂಗೆ ಇರುತ್ತೆ. ಮಾಸ್ಕಿಂಗ್ ಎಲ್ಲ ಮಾಡಾದ್ಮೇಲೆ ಗಮ್ನ ಇವೆನ್ ಆಗಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೋಬೇಕು. ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಇರೋ ಥರ ಮಾಡ್ಕೋಬಾರ್ದು. ಟೋಟಲ್ ಆಗಿ ಎಲ್ಲ ಈಕ್ವಲ್ ಆಗಿ ಒಂದು ಲೇಯರ್ ಹಾಕೋಬೇಕು. ಇದ್ರ ಮೇಲೆಗಡೆ ಫೈಬರ್ ಗ್ಲಾಸ್ ಶೀಟ್ ಬರುತ್ತೆ. ಈಗ ಫೈಬರ್ ಗ್ಲಾಸ್ ಹಾಕ್ತಾ ಇದ್ದೀನಿ. ಇದು 2 men ಜಾಬ್. ಇದು ನನಗೆ ಸುಮಾರು ಒಂದು 2 hours ಹಿಡಿತು. ಯಾಕಂದರೆ ನಿಧಾನಕ್ಕೆ ಬಬಲ್ಸ್ ಬರ್ದಂಗೆ ಮಾಡೋದು ತುಂಬಾ ಕಷ್ಟ ಇದೆ. ಇಬ್ಬರಿದ್ದಿದ್ರೆ ಈಸಿಯಾಗಿ ಮಾಡ್ಬೋದಿತ್ತು, ಬಟ್ ಒಬ್ಬನೇ ಇರೋದ್ರಿಂದ ಒಂದು ಸ್ವಲ್ಪ ನಿಧಾನಕ್ಕೆ ಕೇರ್ಫುಲ್ಲಾಗಿ ಮಾಡಿದೆ. ಕ್ಯೂರಿಂಗ್ ಎಲ್ಲನೂ ಆಯಿತು. ರಿಸಲ್ಟ್ಸ್ ನನಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇಲ್ಲ, ಯಾಕಂದರೆ ಬಬಲ್ಸ್ ಬಂದಿದೆ ಕೆಲವೊಂದು ಕಡೆ. ಅದನ್ನೆಲ್ಲ ರಿಮೂವ್ ಮಾಡಬೇಕೀಗ. ಇದನ್ನೆಲ್ಲ ಮತ್ತೆ ಇನ್ನೊಂದು ರೌಂಡ್ ಸ್ಯಾಂಡಿಂಗ್ ಮಾಡಬೇಕು. ಆ್ಯಂಡ್ ಇದನ್ನೆಲ್ಲ ಮಾಡಾದ್ಮೇಲೆ ರಿಯಲೈಸ್ ಆಗಿದ್ದೇನಪ್ಪ ಅಂತಂದರೆ, ಈ ಪೋರ್ಷನ್ ಏನಿದೆ ಈ ಪೋರ್ಷನ್ನ ನಾನು ಕಟ್ ಮಾಡಬೇಕಿತ್ತು. ಫೈಬರ್ ಗ್ಲಾಸ್ ಆಗೋದಕ್ಕಿಂತ ಮುಂಚೆನೇ ಇಲ್ಲಿ ಕಟ್ ಮಾಡಬೇಕಿತ್ತು. ಯಾಕಂದರೆ ಇಲ್ಲಿ ವಿಂಡೋ ಬರುತ್ತೆ, ಅದನ್ನು ನಾನು ಕಟ್ ಮಾಡಬೇಕು. ಅದನ್ನು ಕಟ್ ಮಾಡಿದ್ರೆ ಫೈಬರ್ ಗ್ಲಾಸ್ ಏನಾದರೂ ಆಗುತ್ತೇನೋ ಅಂತ ಒಂದು ಭಯ ಇದೆ. ಏನೂ ಮಾಡೋಕ್ಕಲ್ಲ, ಬೇರೆ ಆಪ್ಷನ್ ಇಲ್ಲ, ಮಾಡಲೇಬೇಕೀಗ. ನೆಕ್ಸ್ಟ್ ಇನ್ನೊಂದು ಪ್ಯಾನಲ್ ಮಾಡ್ತೀನಲ್ಲ, ಅವಾಗ ಒಂದು ಸ್ವಲ್ಪ ಹುಷಾರಾಗಿ ಮಾಡಬೇಕಾಗುತ್ತೆ. ಸೊ ಎಲ್ಲ ಫುಲ್ ಡ್ರೈ ಆಗಿ ರೆಡಿಯಾಗಿದೆ. ಈಗ ಇದನ್ನು ಸ್ಯಾಂಡಿಂಗ್ ಮಾಡಬೇಕು. ಈಗ ಎರಡನೇ ಪ್ಯಾನಲ್ ಮಾಡ್ತಾಯಿದ್ದೀನಿ.
ಎರಡನೇ ಪ್ಯಾನಲ್ ಸೇಮ್ ಫಸ್ಟ್ ಪ್ಯಾನಲ್ಗೆ ಏನೇನು ಪ್ರೊಸೀಜರ್ ಇತ್ತು ಸೇಮ್ ಅದೇ ಪ್ರೊಸೀಜರ್ನ ಫಾಲೋ ಮಾಡಿದ್ದೀನಿ. ಬಟ್ ಲಾಸ್ಟ್ ಟೈಮ್ಗೂ ಈಗಲೂ ಏನು ಚೇಂಜಸ್ ಮಾಡಿದ್ದೀನಿ ಅಂದರೆ ವಿಂಡೋಗೆ ಹಾಗೆ ಫುಲ್ ಫೈಬರ್ ಗ್ಲಾಸ್ ಹಾಕ್ಬಿಟ್ಟು ಲಾಸ್ಟಿಗೆ ಕಟ್ ಮಾಡಿದ್ದೆ. ಬಟ್ ಈಗ ಡೋರ್ ಇಲ್ಲಿ ಬರುತ್ತೆ, ಇದನ್ನೆಲ್ಲ ತೆಗೆದಾಕ್ಬಿಟ್ಟಿದ್ದೀನಿ. ಸುಮ್ಮನೆ ಮೆಟೀರಿಯಲ್ ವೇಸ್ಟ್, ಈಗ ಗಮ್ ಹಾಕ್ತಾಯಿದ್ದೀನಿ, ಅದು ವೇಸ್ಟ್ ಆಗುತ್ತೆ. ಫೈಬರ್ ಗ್ಲಾಸ್ನ ಸ್ಯಾಂಡಿಂಗ್ ಮಾಡಬೇಕಾದ್ರೆ ಹೊರಗಡೆ ಓಪನ್ ಪ್ಲೇಸಲ್ಲಿ ಸ್ಯಾಂಡಿಂಗ್ ಮಾಡಿ, ಮನೆ ಒಳಗಡೆ ಏನಾದರೂ ಮಾಡಿದ್ರಿ ಅಂತಂದರೆ ನಿಮ್ಮ ಬಟ್ಟೆಲೆಲ್ಲ ಸಿಗೋಕೊಂಡು 3-4 ದಿನ ಮೈಯೆಲ್ಲ ಕೆರ್ಕೋಬೇಕಾಗತ್ತೆ.